ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡೀನಿ. ಫಸ್ಟ್ಲಿ ಪೂಜೆ ಮಾಡ್ಕೊಂಡ್ವಿ. ಒಳಗಡೆ ಹೋಗಿ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೇಸಿ ಮತ್ತು ಹುಡುಗರೆಲ್ಲ ಕಾಲೇಜಿಗೆ ಹೋಗ್ತಾ ಅವ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟಿನಿ. ಉಪ್ಪಿಟ್ಟು ಮಾಡಿ ಸ್ವಲ್ಪ ಮುಂದೆ ಪಲ್ಯ ಮಾಡಿದ್ದು. ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಹಂಗೆ ಅಡುಗೆ ಸ್ಟಾರ್ಟ್ ಮಾಡಕತ್ತೀನಿ. ಅಡುಗೆ ಸ್ಟಾರ್ಟ್ ಮಾಡಿದ್ದ ಒಂದಿಷ್ಟು ಕಾಳಿ, ಪುಂಡೆಪಲ್ಲೆ, ಮೆಣಸಿನ್ಕಾಯಿ, ಅರಿಶಿನ, ಜೀರಿಗೆ, ಸ್ವಲ್ಪ ಮಸಾಲೆ, ಉಪ್ಪು, ಒಂದಿಷ್ಟು ನೀರು ಹಾಕಿ ಕುಕ್ಕರಿಗೆ ಕುದಿಸೋದು 4 ಸೀಟಿ ಕುದಿಸ್ಕೊಂಡಿನಿ. 4 ಸೀಟಿ ಕುದಿಸ್ಕೊಂಡು ಒಂದಿಷ್ಟು ರಾತ್ರಿನೇ ನೆನೆ ಇಟ್ಟಿದ್ನಿ. ಹೆಸ್ರು ಕಾಳು ಮೊಳಕೆ ಬಂದವು ನೋಡಿರಿ. ಬೆಳಗ್ಗೆ ನೆನೆ ಇಟ್ಟು ರಾತ್ರಿ ಕಟ್ಟಿಟ್ಟೀನಿ. ಇವತ್ತು ಬೆಳಗ್ಗೆಲ್ಲ ಮೊಳಕೆ ಬಂದವು. ನಿಮಗೆ ದೊಡ್ಡ ದೊಡ್ಡ ಮೊಳಕೆ ಬೇಕಂದ್ರೆ 2 ದಿನ ಕಟ್ಟಿಡ್ಬೇಕ್ರಿ. ಸಣ್ಣ ಸಾಕಿ ಮೊಳಕೆಗಳು ಅಂದ್ರೆ ಒಂದೇ ದಿನದಾಗೆ ತೆಗಿಬೇಕು. ನೋಡಿರಿ ಮೊಳಕೆ ಹೆಂಗೆ ಬಂದವ. ಸಣ್ಣ ಬಂದವ. ಸ್ವಲ್ಪ ದೊಡ್ಡ ಬೇಕು ಮೊಳಕೆಗಳು ಅಂದ್ರೆ ಒಂದು ಬೆಳಗ್ಗೆ ನೆನೆ ಇಟ್ಟಿಕೇಸಿ ರಾತ್ರಿ ಕಟ್ಟಿಟ್ಟು ಮತ್ತು ಬೆಳಗ್ಗೆ ನೋಡಿದ್ರೆ ಸಣ್ಣವಾಗಿರ್ತವೆ. ಇನ್ನೊಂದು ಆವತ್ತು ಬೆಳಗ್ಗೆ ಕಟ್ಟಿಟ್ರಪ್ಪ ಅಂದ್ರೆ ಇನ್ನೊಂದು ರಾತ್ರಿ ನೋಡಿದ್ರೆ ಸ್ವಲ್ಪ ದೊಡ್ಡ ಬಂದಿರ್ತವೆ ಮೊಳಕೆಗಳು. ಇದಕ್ಕೂ ಒಗ್ಗರಣೆ ಹಾಕ್ಯಂದೀನಿ. ಮೊಳಕೆ ಬಂದು ಕಾಳು ಒಂದಿಷ್ಟು ಒಗ್ಗರಣೆ ಹಾಕ್ಯಂದೀನಿ ರೀ. ಅದ್ರಾಗ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ಯಂಡು ಅದ್ರಾಗ ಒಂದಿಷ್ಟು ಮೆಂತ್ಯ ಪಲ್ಯ ಹಾಕಿ ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಒಂದಿಷ್ಟು ಮಸಾಲೆ ಹಾಕಿ ಅದೆಲ್ಲ ಕೆಂಪು ಮಾಡ್ಕೊಂಡು ಒಂದಿಷ್ಟು ಮೆಂತ್ಯ ಪಲ್ಯ ಹಾಕೀನಿ. ಮೆಂತ್ಯ ಪಲ್ಯ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವು ಮೊಳಕೆ ಬಂದು ಕಾಳುಗಳು ಅದ್ರಾಗೆ ಹಾಕಿಸಿ ಹಾಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರಿ. ಸ್ಲೋ ಗ್ಯಾಸ್ ಇಟ್ಟು ಮತ್ತು ಇದು ಪುಂಡೆಪಲ್ಲೆ ಎಲ್ಲ ತಿರ್ಕೊಂಡು ಅದು 4 ಸೀಟಿ ಕುದಿಸಿದ್ಮೇಲೆ ತಿರುವಿ ಅದಕ್ಕೂ ಒಗ್ಗರಣೆ ಹಾಕಿದ್ದೀನಿ. ಅದು ಒಗ್ಗರಣೆ ಹಾಕಿದ್ಮೇಲೆ ಇವು ಕೂಡ ಬೆಂದವ. ಅವು ಮುಚ್ಚಿಟ್ಟು ತೆಗೆದಿಟ್ಟೀನಿ. ಸ್ವಲ್ಪ ಬಿಸಿಬೇಳೆಭಾತ ಮಾಡೀನಿ. 1 ಗ್ಲಾಸ್ ಅಕ್ಕಿ, 1 ಲೋಟ ಹೆಸರುಬೇಳೆ, 1 ಲೋಟ ಕೆಂಪು ಬೇಳೆ, ಒಂದಿಷ್ಟು ಕಾಳು, ಹೆಸ್ರು ಕಾಳು, ಒಂದಿಷ್ಟು ಅಲಸಂದೆ ಕಾಳು ಎಲ್ಲಷ್ಟು ಹಾಕಿ ಕ್ಲೀನ್ ಮಾಡ್ಕೊಂಡು ಅದನ್ನು 4 ಸೀಟಿ ಕುದಿಸ್ಕೊಂಡೀನಿ ರೀ. ಆಮೇಲೆ ಇದು ಒಗ್ಗರಣೆ ಹಾಕ್ಯಂದೀನಿ. ಬಿಸಿಬೇಳೆಭಾತು, ಈರುಳ್ಳಿ, ಟಮಾಟಿ, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟು ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೊಂದಿಷ್ಟು ಉಪ್ಪು, ಖಾರ, ಮಸಾಲೆ ಎಲ್ಲ ಹಾಕಿಂದು 2 ಚಮಚ ಖಾರ ಹಾಕೀನಿ. ಚೆನ್ನಾಗಿ ಫ್ರೈ ಆಗ್ಯದ ನೋಡ್ರಿ.
ಚೆನ್ನಾಗಿ ಬೆಂದದ ನೋಡ್ರಿ. ಮೆತ್ತಗಾಗಿರಬೇಕು. ರೈಸ್ ಆಯಿತು, ಕಾಳು ಹಾಕಿರ್ತೀವಲ್ಲ, ಬೇಳೆಗಳು ಎಲ್ಲ ಮೆತ್ತಗಾಗ್ಯಾವ. ಅದಕ್ಕೊಂದಿಷ್ಟು ಬೆಲ್ಲ ಹಾಕ್ಬೇಕು. ಬಿಸಿಬೇಳೆಬಾತ್ ಮಸಾಲೆ ಹಾಕೀನಿ. ಅದೆಲ್ಲ ಫ್ರೈ ಆದಮೇಲೆ 2 ಚಂಬು ನೀರು ಹಾಕೀನಿ. 2 ಚಂಬು ನೀರಿಗೆ ಇದನ್ನು ಬೆನೆಸಿದ್ದು ಅದ್ರಾಗ ಹಾಕೀನಿ. ಚಪಾತಿ ಆಗ್ಯದ, ಬಿಸಿಬೇಳೆಬಾತ್ ಆಗ್ಯದ ನೋಡ್ರಿ. ಹಿಂಗಾದ ಬಿಸಿಬೇಳೆಬಾತು. ಪುಂಡಿ ಪಲ್ಯ ಆಗ್ಯದ. ಕಾಳು ಮೊಳಕೆ ಬಂದು ಕಾಳುಗಳು ಒಗ್ಗರಣೆ ಹಾಕೀನಿ. ವೈಟ್ ರೈಸ್. ಇವತ್ತಿನ ಅಡುಗೆ ಇಷ್ಟ ಆಯಿತು. ಇವತ್ತಿನ ಕೆಲಸ ಇಷ್ಟ ಆಗಿದ್ರೆ ಹೆಂಗಾದ